ಶಾನ್ ಭೋಗರು ಒಂದು ರೀತಿ ಆ್ಯಂಟಿ ಫೋರ್ಸ್. ಇವನು ಏನು ಮಾಡೋಕೆ ಹೊರಡ್ತಾನೋ ಅವ್ರಿಗೇನು ಅನಿಸಿರುತ್ತೆ ಶಾನ್ ಭೋಗನಿಗೆ, ಅವನಿಗೊಂದು ಪರ್ಸನಲ್ ರಿಲೇಷನ್ಶಿಪ್ಪು ಇರುತ್ತೆ. ಹಾಗಾಗಿ ಇವನ ಹೆಸರಿನಲ್ಲಿರುವ ಆಸ್ತಿ ಏನಿದೆ ಅದಷ್ಟು ಇವನು ಬಂದುಬಿಟ್ರೆ ದತ್ತಣ್ಣನ ಆಸ್ತಿ ಪೂರ ಅವನಿಗೆ ಕೊಡಬೇಕಾಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಶಾನ್ ಭೋಗ. ಮೋಹನ್ ಏನು ಮಾಡ್ತಾನೆ ಅಂತಂದರೆ ಹಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ವಿತ್ ಆ ಲೋಕಲ್ ಪೀಪಲ್ನೆಲ್ಲ ಸೇರಿಕೊಂಡು ಒಬ್ಬೊಬ್ಬರು ಮನೆಗೂ ಹೋಗ್ಬಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸಿ ನಾವೇನು ಮಾಡ್ತೀವಿ ಈ ಥರ ಮಾಡಿಬಿಟ್ಟು ಕ್ಯಾನ್ವಾಸ್ ಮಾಡಿ ಅಜ್ಜಿಗೋಸ್ಕರ ಆ ಮಮಕಾರಕ್ಕೆ, ಆ ಪ್ರೀತಿಗೆ, ಆ ವಾತ್ಸಲ್ಯಕ್ಕೆ ಅದನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಅದು ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ಅವಳ ಸಾವಿನ ನಂತರವೂ ಕೂಡ ಅವನು ಅಲ್ಲೇ ಇದ್ದು ಅಭಿವೃದ್ಧಿಯತ್ತ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಒಂದು ಹಂತದಲ್ಲಿ ಅವರಿಗೆ ಬುಕ್ಸು ಮತ್ತು ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದು ಅದೊಂದು ಸರ್ಕಾರದ ಒಂದು ನೀತಿ ಏನಿದೆಯಲ್ಲ, ಎಲ್ರಿಗೂ ಎಜುಕೇಷನ್ ಇರಬೇಕು, ಎಲ್ರಿಗೂ ಶಿಕ್ಷಣ ಅಂತಕ್ಕಂಥದ್ದು. ಸೊ ಅದನ್ನು ನಾಗಾಭರಣ ಆವರಣ, ನಾಗಾಭರಣ ಆವರಣ. ಪ್ಯಾರಲಲ್ ಇವುಗಳನ್ನ ಹೇಳುವಾಗ ಇಲ್ಲಿ ಶ್ರೀಮತಿ ಇದ್ದಾಳೆ, ಶಾನ್ ಭೋಗರ ಮಗಳು. ಅಜ್ಜಿ ಮತ್ತು ಶ್ರೀಮತಿ ಹೌದು. ಎಗೇನ್ ಅಜ್ಜಿಗೆ ಯಾವ ರೀತಿ ಇವನು ಮೊಮ್ಮಗನೋ, ಅಣ್ಣನ ಮಗನೋ, ಅಜ್ಜಿಗೆ ಅವಳು ಶ್ರೀಮತಿ ಕೂಡ ಒಂದು ರೀತಿ ಸಂಬಂಧ. ಅದೇ ಶಾನ್ ಭೋಗ್ರ ಮಗಳು. ಶಾನ್ ಅವರಿಬ್ಬರಲ್ಲಿ ಪ್ರೀತಿ ಬರೋದೇನಿದೆ, ಅವರ ಕಡೆಯಿಂದ ಪ್ರೀತಿ ಮಾಡೋದೇನಿದೆ, ನಮಗೊಂದು ಬ್ಯೂಟಿಫುಲ್ ಟ್ರಯಾಂಗಲ್ ಲವ್ ಸ್ಟೋರಿ ಸಿಕ್ಕಿತ್ತು ಇಲ್ಲಿ. ಒಂದು ಡೆಲ್ಲಿನಲ್ಲಿ ಇದ್ದಂಥ ಲವ್, ಒಂದು ಇನ್ನೊಂದು ಇಲ್ಲಿ ಶ್ರೀಮತಿಯಿಂದ ಬರುವಂಥ ಪ್ರೀತಿ. ವರಲಕ್ಷ್ಮಿ ಆ ಕಡೆ, ಶ್ರೀಮತಿ ಈ ಕಡೆ. ಸೊ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ತಾನೇ ತಾನಾಗಿ ಕಾದಂಬರಿಲಿ ಇತ್ತು. ಅದರಿಂದಾಗಿ ಅದನ್ನು ಬಳಸ್ಕೊಂಡ್ವಿ. ಇಲ್ಲೂ ಕೂಡ ಅವನು ಬಂದಾಗ ಕಾವೇರಿ ಅಮ್ಮನ ಮಗಳಾಗಿ ಕಾಣುವಂಥ ಇವನ ಒಂದು ರೀತಿಯಲ್ಲಿ ಹಳೆಯ ಸ್ನೇಹ, ಗೆಳತಿ ಅಲ್ವಾ. ಇದು ಪ್ಯಾರಲಲ್ಲು. ಇಲ್ಲಿಯ ಕಥೆಯ ಮತ್ತು ಅಲ್ಲಿಯ ಕಥೆಯ ಪ್ಯಾರಲಲ್ಗಳನ್ನು ನಾನು ಅಲ್ಲಿ ನಿಮ್ಮ ಚಿಗುರಿದೆ ಕನಸು 4-5 ಜನ ತಮ್ಮಂದಿರ್ತಾರೆ ಅವನಿಗೆ, ಶಾನ್ ಭೋಗ್ರ ಮಕ್ಕಳು, ಆಮೇಲೆ ಪಕ್ಕದ ಮನೆ ಹುಡುಗರು ಎಲ್ಲವೂ ಸೇರ್ಕೊಂಡು ಬಿಡ್ತಾರೆ. ಇಲ್ಲೂ ಒಬ್ಬ ಚಿಂಕು ಅಂತ ಒಬ್ಬ ಬ್ರದರ್ನ ಇಟ್ಕೊಂಡಿದ್ದಾರೆ ಆ ಗೀತಾಗೆ. ಅವಳು ದೊಡ್ಡವಳು ಟೀಚರು, ಇಲ್ಲೊಬ್ಬನು 8 ವರ್ಷದೊಂದು ತಮ್ಮ. ಸೊ ಎಲ್ಲ ಒಂದು ಕಡೆಗೆ ಇದು ಆ ಮಕ್ಕಳನ್ನ ಬಳಸ್ಕೊಳ್ಳೋದು ಮತ್ತು ಮಕ್ಕಳ ಜೊತೆ ಇವ್ರ ಆಟ, ಇಲ್ಲಿ ಕೂಡ ಅಲ್ಲೂ ಕೂಡ ಚಿಂಕು ಮುಖಾಂತರ ಅದು ನಡೀತಾವೆ. ಆಮೇಲೆ ಶಾಲೆಯ ಸೀನ್ಗಳೇನಿದಾವಲ್ಲ ಅವೆಲ್ಲ ಆಲ್ಮೋಸ್ಟ್ ಅದೇ ಥರ ಬರ್ತವೆ. ಅವ್ರು ಹೆಂಗೆ ಹೋದ್ರು, ಇವನಿಲ್ಲಿ ಕನ್ನಡ ಕಲಿಯೋಕ್ಕೆ ಅಂತ ಹೋಗ್ತಾನೆ. ಹೌದಾ, ನನಗೂ ಕನ್ನಡ ಕಲಿಸ್ಕೊಡಿ ಮೇಡಮ್ ಅಂತಾನೆ ಯಾರು ಶಂಕರ್ರು. ಅಲ್ಲಿ ಮೋಹನ್ ಏನು ಮಾಡ್ತಾನೆ, ಅವನು ಹಾಗೆ ಸ್ಕೂಲಿಗೆ ಎಂಟರ್ ಆಗ್ತಾನೆ. ಸ್ಕೂಲಿಗೆ ಎಂಟರ್ ಆಗ್ಬಿಟ್ಟು ಇವಳು ಪಾಠ ಮಾಡ್ತಿರುವಾಗ ಹಿಂದಿನ ಬೆಂಚಲ್ಲಿ ಕೂಡಿಸ್ತಾಳೆ ಅವಳು. ಅದೇ ಥರ ಇಲ್ಲೂ ಮಧ್ಯದಲ್ಲಿ ಎಂಟರ್ ಆಗ್ತಾನೆ, ಹಿಂದೆ ಕೂತಿರ್ತಾನೆ. ಅಲ್ಲಿ ಬರ್ತಾನೆ, ಅಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂಡಿಸಲು ಮಕ್ಕಳೆಲ್ಲ ಮುಂದೆ ಕೂತಿರ್ತಾರೆ, ಇವರೆಲ್ಲರೂ ಹಿಂಗೆ ತಿರುಗಿ ನೋಡೋದು ಅಲ್ಲ ನಡೀತಾ ಇರುತ್ತೆ. ಇವಳೇನು ಮಾಡ್ತಾಳೆ ಅಂದರೆ 5 ನದಿ ಹೆಸರು ಕೇಳ್ತಾಳೆ. ಇವನಿಗೆ ಕೇಳ್ತಾರೆ, ಇವನು ಹೇಳಲ್ಲ, ಸರಿಯಾಗಿ ಹೇಳಲ್ಲ. ಆ ಚಿಂಕುನೋ ಅಥವಾ ಮತ್ತೊಂದು ಹುಡುಗಿ ಕೇಳಿದ್ರೆ 5 ಹೇಳ್ಬಿಡ್ತಾಳೆ ಅವಳು ಕರೆಕ್ಟಾಗಿ. ಅದಾದಮೇಲೆ ಇನ್ನೊಂದೇನೋ ಪ್ರಶ್ನೆ ಕೇಳ್ತಾಳೆ ಅವಳು. ಇನ್ನು ಈ ಥರ ಪ್ರಶ್ನೆ ಕೇಳ್ಬಿಟ್ಟು ಅವನನ್ನು ಸ್ವಲ್ಪ ಮುರುಸಾಗೋಂಗೆ ಮಾಡ್ತಾಳೆ ಅವಳಿಗೆ. ಅಲ್ಲಿ ಅವಳು ಗೀತಾ ಅನ್ನೋಳು ಮೋಹನ್ಗೆ ಇದೇ ಥರ ನಡೆಯುತ್ತದೆ ಅಲ್ಲಿ. ಆಮೇಲೆ ಅವನು ಇದೆಲ್ಲ ಆದಮೇಲೆ ಅವನಿಗೆ ಓಹೋ ಇದು ಅವರ ಹಳೆ ಗೆಳತಿ ಅನ್ನೋದು ಅವರಿಗೆ ಮನಸ್ಸಲ್ಲಿ ಬರುತ್ತೆ. ಅದೇ ನಮ್ಮ ಇದರಲ್ಲಿ ಒಂದು ಇಡೀ ಹಾಡೇ ಬರುತ್ತೆ, ಈ ಅಂತ ಒಂದು ಹಾಡಿದೆ. ಅವಳು ಕನ್ನಡ ಕಲಿಸೋದು, ಅವನ ಮಕ್ಕಳ ಜೊತೆ ಆಟ ಆಡಿಕೊಂಡು ಅದನ್ನು ಇಬ್ಬರು ಇದು ಮಾಡೋದು, ಅದರಲ್ಲಿ ಅವರಿಬ್ಬರು ಹತ್ತತ್ರ ಆಗೋದು, ಇದು ಕೂಡ ಅದರಲ್ಲಿ ಎಸ್ಟಾಬ್ಲಿಷ್. ಅಲ್ಲೂ ಒಂದು ಹಾಡಿದೆ. ಆ ಸ್ಕೂಲು ಬರುವಾಗ ಹುಡುಗರು ಓಡಾಡೋದು ಅದಾಗೋದು. ಅಲ್ಲೇನು ಮಾಡ್ತಾರೆ ಅಂತಂದರೆ ಅವರು ಒಂದು ಪಾಯಿಂಟ್ ಇಟ್ಕೊಂಡಿದ್ದಾರೆ, ಮಕ್ಕಳಿಗೆ ಸುತ್ತಮುತ್ತಲಿನ ಮಕ್ಕಳುಗಳಿಗೆ ಎಜುಕೇಷನ್ ಸಿಗ್ತಾ ಇಲ್ಲ ಸರಿಯಾಗಿ ಅಂತ. ಈ ಸ್ಕೂಲಲ್ಲಿ ಈ ಗೀತಾಗೆ ಒಂದು ಶಾಲೆ ತೆಗಿಬೇಕು ಅನ್ನೋದಕ್ಕೆ ಒಂದು ಸಣ್ಣ ರೂಮ್ ಇರುತ್ತೆ, ದೊಡ್ಡದು ಬೇಕು ನಮಗೆ ಅಂತ ಕೇಳಿದಕ್ಕೆ ಅದೇನೋ ಪಂಚಾಯಿತಿಲಿ ಎಲ್ಲ ಹೇಳ್ತಾರೆ ಅವಳಿಗೆ. ಪಂಚಾಯಿತಿ ಇದೆ. ಸೊ ಇಲ್ಲಿ ನಾವು ಶಾನ್ ಭೋಗರನ್ನ ಇಟ್ಕೊಂಡಿದ್ದೀವಿ. ಶಾನ್ ಭೋಗರು ಒಂದು ರೀತಿ ಆ್ಯಂಟಿ ಫೋರ್ಸ್. ಇವನು ಏನು ಮಾಡೋಕೆ ಹೊರಡ್ತಾನೋ ಅವ್ರಿಗೇನು ಅನಿಸಿರುತ್ತೆ ಶಾನ್ ಭೋಗನಿಗೆ, ಅವನಿಗೊಂದು ಪರ್ಸನಲ್ ರಿಲೇಷನ್ಶಿಪ್ಪು ಇರುತ್ತೆ. ಹಾಗಾಗಿ ಇವನ ಹೆಸರಿನಲ್ಲಿರುವ ಆಸ್ತಿ ಏನಿದೆ ಅದಷ್ಟು ಇವನು ಬಂದುಬಿಟ್ರೆ ದತ್ತಣ್ಣನ ಆಸ್ತಿ ಪೂರ ಅವನಿಗೆ ಕೊಡಬೇಕಾಗತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಶಾನ್ ಭೋಗನಿಗೆ. ಅದಕ್ಕೆ ಇವನು ಬರೋದಿಲ್ಲ, ಇವನು ಅಲ್ಲೇ ಇರ್ತಾನೆ, ಡೆಲ್ಲಿಗೆ ಹೋಗ್ತಾನೆ, ಇನ್ನೇನು ಇಲ್ಲಿರಕ್ಕೆ ಬರಲ್ಲ ಅಂದರೆ ಇವನು ವಾಪಸ್ ಬಂದುಬಿಡ್ತಾನೆ. ಬಂದು ಇಲ್ಲ ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಆವಾಗಲೇ ಆಘಾತ ಆಗೋದು.
ಸೊ ಒಂದು ಆ್ಯಂಟಿ ಫೋರ್ಸು ಶಾನುಭೋಗರಾಗಿದ್ದಾರೆ, ಅಲ್ಲಿ ಪಂಚಾಯಿತಿ ಒಂದು ಆ್ಯಂಟಿ ಫೋರ್ಸ್. ಪಂಚಾಯತಿನೇ ಇದೆ ಅಲ್ಲಿ ಒಂದು ಪಂಚಾಯಿತಿ. ಮತ್ತು ಅವರ ಪಂಚರು ಯಾವಾಗಲೂ ಇವರಿಗೆ ವಿರೋಧವಾಗೇ ಇರ್ತಾರೆ ಬಿಗಿನಿಂಗಲ್ಲಿ. ಯಾವಾಗಲೂ ಏನು ಹೇಳಿದ್ರು ಅದಕ್ಕೆ ವಿರುದ್ಧನೇ, ಇವನು ಪರದೇಶದವನು ಅಂತಲೇ ನೋಡ್ತಿರ್ತಾರೆ ಅವನ್ನ. ಆಮೇಲಿಂದ ಅದಾದಮೇಲೆ ಯಾವಾಗ ಇವನು ಹಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಟು ಹೆಲ್ಪ್ ಗೀತಾಗೊಂದು ಸ್ಕೂಲ್ ಬೇಕು ಅಂತಂದರೆ ಪಂಚರು ಏನು ಹೇಳ್ತಾರೆ ಅಂತಂದರೆ, ನೋಡಮ್ಮ ಇಲ್ಲಿರೋದೇ ಇಷ್ಟು ಜನ ಹುಡುಗರು, ಅವ್ರಿಗೆ ಯಾತಕ್ಕೆ ದೊಡ್ಡದು ಬೇಕು, ನೀನೇನು ಮಾಡು ಅಂತಂದರೆ ಅವ್ರ ತೀರ್ಮಾನ. ಅವನು ಹಿರಿಯ ಹೇಳ್ತಾನೆ, ನೀವು ಅಷ್ಟು ಜನ ಮಕ್ಕಳು ಬರೋ ಹಂಗೆ ಮಾಡ್ರಿ, ನಾವು ಅದಕ್ಕೆ ನೋಡ್ತೀವಿ ಆಮೇಲೆ. ಅವಾಗ ಆಯಿತು ಅಂತ ಅಲ್ಲಿಂದ ಬಂದಿರ್ತಾರೆ. ಬಟ್ ಈ ಶಂಕರ್ ಇದೆರಡು ಮಾತಾಡೋ ಮೋಹನ್ ಏನು ಮಾಡ್ತಾನೆ ಅಂತಂದರೆ, ಹಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ವಿತ್ ಆ ಲೋಕಲ್ ಪೀಪಲ್ನೆಲ್ಲ ಸೇರಿಕೊಂಡು ಒಬ್ಬೊಬ್ಬರು ಮನೆಗೂ ಹೋಗ್ಬಿಟ್ಟು ನಿಮ್ಮ ಮಕ್ಕಳನ್ನು ಕಳಿಸಿ ನಾವೇನು ಮಾಡ್ತೀವಿ ಈ ಥರ ಮಾಡಿಬಿಟ್ಟು ಕ್ಯಾನ್ವಾಸ್ ಮಾಡಿ ಮತ್ತು ಅವ್ರಿಗೆಲ್ಲ ಹುರಿದುಂಬಿಸಿ ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ಗೀತಾ ಒಳ್ಳೆ ಒಂದು ಶಾಲೆ ಮಾಡುವ ಪ್ರಕ್ರಿಯೆಯನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಶಾಲೆ ಆಲ್ರೆಡಿ ನಡೀತಾ ಇರುತ್ತೆ, ಅದಕ್ಕೆ ಟೀಚರ್ ಆಗಿ ಇವಳೇ ಇರ್ತಾಳೆ, ಅದಕ್ಕೆ ಟೀಚರ್ನ ಸ್ಟೂಡೆಂಟ್ ಆಗಿ ನಮ್ಮ ಶಂಕರ ಹೋಗಿ ಜಾಯ್ನ್ ಆಗ್ತಾನೆ, ಕನ್ನಡ ಇನ್ನೂ ಹೆಚ್ಚಾಗಿ ಕಲೀಲಿಕ್ಕೆ ಅವಳ ಜೊತೆ. ಸೊ ಅದ್ರ ಜೊತೆಗೆ ಅವರಿಬ್ಬರುಗಳು ಒಂದು ರೀತಿಯ ಸಂಬಂಧ ಬೆಳೀತಾ ಹೋಗುತ್ತೆ, ಮಧುರವಾದ ಸಂಬಂಧ. ಇದನ್ನು ಅಲ್ಲಿ ಬಳಸ್ಕೊಂಡಿದೆ, ಅದು ಆ ಪ್ಯಾರಲಲ್ ಇದೆ. ಸೊ ಇಲ್ಲಿ ಆ್ಯಂಟಿ ಫೋರ್ಸು ಪಂಚಾಯತಿದಾರರು ಏನೇನಿದ್ದಾರೆ ಅವರು ಇವನು ಯಾವುದೇ ಕೆಲಸವನ್ನು ಅವರು ವಿರೋಧಿಸ್ತಾ ಇರ್ತಾರೆ. ಆದರೆ ಇಲ್ಲಿ ನಮ್ಮಲ್ಲಿ ಶಾನುಭೋಗನೇ ಇವರಿಗೆ ವಿರೋಧ, ತಹಶೀಲ್ದಾರ್ ಮೂಲಕ ಇವನು. ಸೊ ದೇರ್ ಇಸ್ ಒಂದು ಸಾಮ್ಯತೆ ಹೇಗಿದೆ ಅನ್ನೋದಕ್ಕೆ ಓನ್ಲಿ ಥಿಂಗ್ ಆ ಪರಿಸರಕ್ಕೆ ಹೊಂದ್ಕೊಳ್ಳುವಾಗ ಅದನ್ನು ಚೇಂಜ್ ಮಾಡಿದ್ದಾರೆ ಹೊರತು ಆಶಯ ಒಂದೇ. ನೀವು ಅಲ್ಲಿ ವ್ಯವಸಾಯ, ಉಳುಮೆ ಮತ್ತು ಭೂಮಿ ಅದರಲ್ಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀರಾ. ಇವರು ಈ ಎಜುಕೇಷನ್ ಅದೊಂದು ಎಲಿಮೆಂಟ್ ತೊಗೊಂಡಿದ್ದಾರೆ, ಅಲ್ಲೂ ಸ್ಕೂಲಲ್ಲಿ ಇದೆ ಎಮಿಷನ್, ಬಟ್ ಅವರದೊಂಚೂರು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ವಿದ್ಯೆ ಎಲ್ಲರಿಗೂ ಸಿಗಬೇಕು ಅನ್ನುವ ಪಾಯಿಂಟನ್ನು ಹೆಚ್ಚು ಮಾಡಿಕೊಂಡು, ಆಮೇಲೆ ಒಂದು ಹಂತದಲ್ಲಿ ಅವರಿಗೆ ಬುಕ್ಸು ಮತ್ತು ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದು ಅದೊಂದು ಸರ್ಕಾರದ ಒಂದು ನೀತಿ ಏನಿದೆಯಲ್ಲ, ಎಲ್ರಿಗೂ ಎಜುಕೇಷನ್ ಇರಬೇಕು, ಎಲ್ರಿಗೂ ಶಿಕ್ಷಣ ಅಂತಕ್ಕಂಥದ್ದು. ಸೊ ಅದನ್ನು ಮಾಡೋಕ್ಕೆ ಈ ಹಳ್ಳಿಯವರು ತಾವೇ ಒಂದು ಪಂಚಾಯಿತಿ ಮೂಲಕನೂ ಮಾಡಿಸ್ಬಿಟ್ಟು ಮಾಡ್ದಂಗೆ ಗೀತಾ ಒಂಥರ ಅದಕ್ಕೆ ಇದಾದಂಗೆ ಅವಳ ಮೂಲಕ ಇವರೆಲ್ಲ ಕೊಡಿಸಿದ್ರು. ಇವನ ಕೈಲಿ ಕೊಡಿಸ್ತಾರೆ ಅದನ್ನ, ಯಾರೋ ಈ ಮೋಹನ್ ಕೈಲಿ. ಸೊ ಅದು ಕೊಡಿಸಿದ್ದು ಒಂದು ಅಲ್ಲಿ ಇದಿರುತ್ತೆ. ಓಕೆ, ಇಲ್ಲಿ ಕಾವೇರಿ ಅಮ್ಮನ ಪಾಶ ಏನಿದೆ ಅಂದರೆ ಅವಳ ವ್ಯಾಮೋಹ ಏನಿದೆ ಅಥವಾ ಅವಳ ಸೆಳೆತ ಏನಿದೆ, ಅದು ಮೋಹನ್ಗೆ ಅಥವಾ ಅವರಿಬ್ಬರಿಗೆ ಸಂಬಂಧಪಟ್ಟಿದ್ದೇನಿದೆ, ಅದರಲ್ಲಿ ಒಂದು ಆಲಿನೇಟೆಡ್ ಸಂಬಂಧಗಳಿದೆ. ಯಾಕೆಂದರೆ ಯಾರೋ ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ಟಿದ್ರು ಆಕ್ಸಿಡೆಂಟಲ್ಲಿ, ಅದಕ್ಕೆ ಇವರಿಬ್ಬರನ್ನ ಅಲ್ಲಿ ಸಾಕಿದ್ಲು ಇವಳು ಅನ್ನೋ ಇದನ್ನ ಅದು ಎಲಿಮೆಂಟ್ ಬಾಯಲ್ಲಿ ಹೇಳ್ಕೊಂಡು ಹೊಟ್ಟೋಗುತ್ತೆ ಅಂತ ಕಾಣುತ್ತೆ ಅಲ್ವಾ? ಅದು ಇದರಲ್ಲಿ ಏನೋ ದೃಶ್ಯದಲ್ಲಿಲ್ಲ, ಡೈಲಾಗಲ್ಲಿ ಹೇಳ್ಕೊಂಡು ಹೊಟ್ಟೋಗುತ್ತೆ. ಆದರೆ ನಮ್ಮ ಇಡೀ ಇದರಲ್ಲಿ ಸಂಬಂಧಗಳ ಜೊತೆಯಲ್ಲಿ ಕತೆ ಬೆಳೆಯುತ್ತೆ. ಇವಳು ಶಂಕರನ ಅಜ್ಜಿ, ಶಂಕರನ ತಾತನ ತಂಗಿ. ಆ ಸೆಳೆತ ಏನಿದೆ ಮತ್ತು ಅವಳ ಆಸೆ ಏನಿದೆ, ಅವಳ ಕನಸು ಏನಿದೆ, ಅದನ್ನು ನಾನು ಮಾಡ್ತೀನಿ ಅಂತ ಹೊರಡ್ತಾನೆ ಅವನು. ಅವನ ಅಜ್ಜಿಯ ಆಸೆಯನ್ನು ಈಡೇರಿಸಬೇಕು ಅನ್ನೋದನ್ನೇ ಇಲ್ಲಿ ಮನೆಗೆ ಬಂದು ಡೆಲ್ಲಿನಲ್ಲಿ ಹೇಳ್ತಾನೆ. ಅದಕ್ಕಾಗಿ ನಾನು ವಾಪಸ್ ಹೋಗ್ತೀನಿ ಅಲ್ಲಿಗೆ, ನೀವು ಬನ್ನಿ ಎಲ್ರೂ ಅಂತಾನೆ. ನಾವೆಲ್ಲ ಬರಲ್ಲ ಅಂತಾರೆ ಅವರು. ನಾವು ಹೋಗ್ತೀನಿ ಅಂತ ಹೊರಟೋಗ್ತಾನೆ. ತನ್ನ ಪ್ರೀತಿಯನ್ನು ಬಿಟ್ಟು ಹೋಗ್ತಾನೆ, ವರಲಕ್ಷ್ಮಿನ ಬಿಟ್ಬಿಟ್ಟು ಹೋಗ್ತಾನೆ. ಸೊ ಒಂದು ತ್ಯಾಗವನ್ನು, ಒಂದು ಧ್ಯೇಯವನ್ನು ಅದು ಕೊಡ್ತಾ ಹೋಗುತ್ತೆ. ಸುಮ್ಮನೆ ಏನೋ ಮಾಡೋದಿಲ್ಲ, ಅಜ್ಜಿಗೋಸ್ಕರ ಆ ಮಮಕಾರಕ್ಕೆ, ಆ ಪ್ರೀತಿಗೆ, ಆ ವಾತ್ಸಲ್ಯಕ್ಕೆ ಅದನ್ನು ಮಾಡ್ಲಿಕ್ಕೆ ಹೋಗ್ತಾನೆ. ಸೊ ಅದು ಎಷ್ಟರ ಮಟ್ಟಿಗೆ ಅದು ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ಅವಳ ಸಾವಿನ ನಂತರವೂ ಕೂಡ ಅವನು ಅಲ್ಲೇ ಇದ್ದು ಅಭಿವೃದ್ಧಿಯತ್ತ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತು ಶ್ರೀಮತಿಯ ಜೊತೆ ಅವನ ಸಂಬಂಧ ಬೇರೆ ಥರ ಆಗುತ್ತೆ. ಇವೆಲ್ಲವೂ ಒಂದಕ್ಕೊಂದು ಡ್ರಾಮೆಟಿಕಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನೀವು ಹೇಳಿದ ಹಾಗೆ ಪಂಚಾಯಿತಿಯವರು ಸ್ವಲ್ಪ ವಿರೋಧ ಮಾಡ್ತಾರೆ, ಆಮೇಲೆ ಇವನ ಜೊತೆಗೆ ಆಗ್ತಾರೆ. ಆದರೆ ಇಲ್ಲಿ ಶಾನುಭೋಗ ಆಗಲ್ಲ, ಸ್ವಲ್ಪ ಏನು ಮಾಡಲ್ಲ, ಸುಮಾರಷ್ಟು ವಿರೋಧ ಮಾಡ್ತಾರೆ. ಹೌದಾ? ಆಮೇಲಿಂದ ಕೊನೆಗೆ ಇವನು ಯಾವಾಗ ವಿದ್ಯುತ್ ಶಕ್ತಿ ಇರಲ್ವಲ್ಲ, ಅಲ್ಲ ವಿದ್ಯುತ್ ಶಕ್ತಿಗೆ ಆಮೇಲೆ ಬರ್ತೀನಿ. ಸರಿ, ಈಗ ಪಂಚಾಯಿತಿ ಒಂದು ವಿರೋಧ ಫೋರ್ಸ್, ಆ್ಯಂಟಿ ಫೋರ್ಸ್. ಇಲ್ಲಿ ನಮಗೆ ಶಾನುಭೋಗ ಇಸ್ ದಿ ಆ್ಯಂಟಿ ಫೋರ್ಸ್. ಕರೆಕ್ಟಾ? ಅದು ಪ್ಯಾರಲಲ್, ಎರಡು ಸಾಮ್ಯ ಇದೆ ಇಲ್ಲಿ. ಅದಾದಮೇಲೆ ನಾನು ಅದಕ್ಕೆ ಬರ್ತೀನಿ, ವಿದ್ಯುತ್ತಿಗೆ. ಓಕೆ, ಇವನು ಯಾವ ರೀತಿಯಲ್ಲಿ ಉಳುಮೆ ಮಾಡೋದಕ್ಕೆ ಹೊಸ ಟ್ರ್ಯಾಕ್ಟರ್ನ, ಇನ್ನೊಂದಕ್ಕೆ ಎಲ್ಲವೂ ಕೂಡ ಮಾಡರ್ನ್ ಅಗ್ರಿಕಲ್ಚರಲ್ ಟೂಲ್ಸ್ಗಳನ್ನು ಬಳಸ್ಕೊಂಡು ಹೇಗೆ ನಾವು ಉತ್ತಮ ಬೆಳೆಯನ್ನು ಬೆಳಿಬೋದು ಅನ್ನೋದನ್ನು ಇವರಿಗೆಲ್ರಿಗೂ ಕಲಿಸ್ಕೊಡ್ತಾ ತಾನು ಮಾಡ್ತಾ ಹೋಗ್ತಾನೆ.
ಅದು ಇನ್ನೂ ಶಾನ್ಭೋಗನಿಗೆ ಹೊಟ್ಟೆಲಿ ಹುಳಿ ಕಿವಿಸ್ದಂಗೆ ಆಗುತ್ತೆ ಅವನಿಗೆ. ಎಲ್ಲದರಲ್ಲೂ ಇವನೇ ಸಕ್ಸಸ್ ಆಗ್ತಿದ್ದಾನಲ್ಲ, ಇದು ನೋಡಿಬೇಕಲ್ಲ. ಅವರೊಂದು ಬ್ರಿಡ್ಜ್ ಕಟ್ತಾನೆ, ಹೋಗೋರಿಗೆ ಈ ಕಡೆಯಿಂದ ಆ ಕಡೆ ಹೋಗೋರಿಗೆ ಬ್ರಿಡ್ಜ್ ಬೇಕು ಅಂತ ಒಂದು ಬ್ರಿಡ್ಜ್ ಕಟ್ತಾನೆ, ಬೊಂಬು ಬ್ರಿಡ್ಜ್ ಕಟ್ತಾನೆ. ಅಭಿವೃದ್ಧಿಯನ್ನು ಏಕ್ದಮ್ ರಸ್ತೆ ಮಾಡೋಷ್ಟು ದೊಡ್ಡ ಇದಲ್ಲ ಅದು. ಸೊ ಇವನು ನ್ಯಾಚುರಲ್ ಆಗಿ ಒಂದು ಹಳ್ಳಿ, ಅದು ರಿಮೋಟ್ ಹಳ್ಳಿ, ಅದು ಎಲ್ಲ ಗೊತ್ತಿರೋವಂಥ ಯಾವುದೋ ಒಂದು ಟೌನ್ ಅಲ್ಲ ಅದು. ಅಲ್ಲೊಂದು 10 ಮನೆ, ಅಲ್ಲೊಂದು ಮನೆ ಇಲ್ಲೊಂದು ಮನೆ ಇರೋದು ಬಿಟ್ಟರೆ ಇನ್ನೇನು ಮನೆಗಳು ಇರೋಲ್ಲ. ಇವನ ಮನೆ ಅಲ್ಲಿ ಒಂದೇ ಒಂದು ಇರುತ್ತೆ, ಅದು ಒಂದೇ. ಹೌದು, ಅಲ್ಲಿ ಬೇರೆ ಎಲ್ಲಿ ಸುತ್ತಮುತ್ತಲು ಇಲ್ಲೇ ಇಲ್ಲ. ಅವ್ರು ಯಾರು ಬಂದವ್ರಿಗೆ ಅಲ್ಲಿ ಇಳ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ಥರದ್ದೊಂದು ಪರಿಸರನ ಮಾಡಿದ್ದೇವೆ. ಸೊ ಅಂಥ ಇದು ಜಾಗದಲ್ಲಿ ಹೋಗಿ ಅವನು ಅಲ್ಲಿಗೆ ಬೇಕಾದಂತಹ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ವಾಟರ್ ಡೆವಲಪ್ಮೆಂಟ್ ಇವುಗಳನ್ನ ಮಾಡ್ತಾ ಹೋದಾಗ ಎಲೆಕ್ಟ್ರಿಸಿಟಿ ಬಗ್ಗೆ ಬರುತ್ತೆ. ಸೊ ಅದನ್ನು ಹೇಳಿ, ಅದು ಹೇಗೆ ಅಲ್ಲಿಗೂ ಇಲ್ಲಿಗೂ ಯಾವ ರೀತಿ ಇದೆ.